ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಈ ದೇಶದ ಯಾರ ಮೇಲಾದರೂ ಸಾಫ್ಟ್ ಕಾರ್ನರ್ ಮೃದು ಧೋರಣೆ ಇದ್ದರೆ ಅದು ಖಂಡಿತವಾಗಿಯೂ ಈ ದೇಶದ ಸಾಮಾನ್ಯ ನಾಗರಿಕರ ಮೇಲಲ್ಲ. ಅದು ಕೇವಲ ದೈತ್ಯ ತೈಲ ಕಂಪನಿಗಳ ಮೇಲೆ ಮಾತ್ರ. ಹೌದು, ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ತೈಲ ಕಂಪನಿಗಳು ಪ್ರತಿ ಲೀಟರ್ ಡೀಸೆಲ್ ಮೇಲೆ ಬರೋಬ್ಬರಿ 11 ರೂಪಾಯಿ ಮತ್ತು ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಬರೋಬ್ಬರಿ 10.5 ರೂಪಾಯಿ ನಿವ್ವಳ ಲಾಭವನ್ನು ನೇರವಾಗಿ ತಮ್ಮ ಜೇಬಿಗೆ ಇಳಿಸಿಕೊಳ್ಳುತ್ತಿವೆ. ಕಳೆದ 36 ದಿನಗಳಿಂದ ಈ ದೋಚುವಿಕೆ ಸದ್ದಿಲ್ಲದೆ ನಡೆಯುತ್ತಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಕ್ರೂಡ್ ಆಯಿಲ್ ಬೆಲೆ ಕಳೆದ 6 ತಿಂಗಳಲ್ಲೇ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಅಂದರೆ ಬ್ಯಾರೆಲ್ಗೆ ಕೇವಲ $68 ರಿಂದ $69ಗೆ ಕುಸಿದಿದೆ. ಯುದ್ಧದ ಸಮಯದಲ್ಲಿದ್ದ $157ಗೆ ಹೋಲಿಸಿದರೆ ಇದು ಬರೋಬ್ಬರಿ 56% ಕಡಿಮೆ. ಕಚ್ಚಾ ತೈಲದ ಬೆಲೆ ಇಷ್ಟೊಂದು ಪಾತಾಳಕ್ಕೆ ಇಳಿದರೂ ದೇಶದ ಸಾಮಾನ್ಯ ಜನರಿಗೆ ಸಿಕ್ಕ ವಿನಾಯಿತಿ ಶೂನ್ಯ. ಇರಾನ್ ಇಸ್ರೇಲ್ ಸಂಘರ್ಷದ ಸಮಯದಲ್ಲಿ ಗ್ರಾಹಕರಿಗಿಂತ ತೈಲ ಕಂಪನಿಗಳ ಹಿತರಕ್ಷಣೆಗೆ ನಿಂತ ಈ ಜನವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರ ಕೇವಲ 10 ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು 8 ರೂಪಾಯಿ ಹೆಚ್ಚಿಸಿತ್ತು. ಇದುವೇನಾ ಇವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಈ ಸೂಟ್ ಬೂಟ್ ಸರ್ಕಾರದ ಅಸಲಿ ನೀತಿ ಇಷ್ಟೇ. ಲಾಭವೆಲ್ಲ ಉದ್ಯಮಿ ಮಿತ್ರರಿಗೆ, ನಷ್ಟ ಮತ್ತು ಬೆಲೆ ಏರಿಕೆಯ ಹೊರೆ ಮಾತ್ರ ದೇಶದ ಸಾಮಾನ್ಯ ನಾಗರಿಕರಿಗೆ.